ಈಗ ರಾಮನಗರದಲ್ಲಿ 1,000 ಚಿಲ್ಲರೆನೋ ಡಿಫ್ರೆನ್ಸ್ ಬಂದಿದೆ. ಅಸೆಂಬ್ಲಿಲಿ ನಮಗೆ ಒಂದು 10,000 ಬಂದಿತ್ತು. ಬಟ್ ಈಗ ನಾವು ಒಂದು 20,000 ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಿದ್ದೆವು. ಚನ್ನಪಟ್ಟಣದಲ್ಲಿ ಈಗ ನಮ್ಗೆ ಬಂದಿರೋದು ಬರೀ ನಮ್ಗೆ 19,000 ವೋಟ್ ಬಂದಿತ್ತು. ಅವ್ರು 2 ಪಾರ್ಟಿದು ಸೇರಿಸಿದ್ರೆ ನಾವು 1,00,000 ವೋಟ್ ನಮ್ಗೆ ಮೈನಸ್ ಆಗಬೇಕು ಲೆಕ್ಕ. ನಮ್ಮ ಕ್ಷೇತ್ರದಲ್ಲಿ ಹೆಂಗೆ ಅವರಿಬ್ಬರು ಸೇರಿಸಿದ್ರೆ 40,000 ವೋಟ್ ಅವರಿಗೆ ಬಂದೇ ಬರಬೇಕು. ಬಿಜೆಪಿ ಆಂಟಿ ಕಾಂಗ್ರೆಸ್ ವೋಟ್ ಒಂದಾಗ್ತದೆ ನನಗೆ. ಬಟ್ ಆದರೂ ಸ್ವಲ್ಪ ಇಲ್ಲಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾವ ರೀತಿ ಹೆಚ್ಚು ಕಮ್ಮಿ ಏನಾಗಿದೆ ಅಂತೇಳಿ ನಾನು ಚರ್ಚೆ ಮಾಡಿ ಐ ವಿಲ್ ಕಮ್ ಬ್ಯಾಕ್. ಅದನ್ನೆಲ್ಲ ನನಗೆ ಒಂದೇ ಸತಿ ನಾನು ಹೇಳಲಿಕ್ಕೆ ಆಗುವುದಿಲ್ಲ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೂ ಒಂದೇ ದಿನ. No, I am satisfied. At least I should have our calculation and we want at least 14-15 ಬರ್ತದೆ ಅಂತ ನಮಗೆಲ್ಲ ಥರದ ಕ್ಯಾಲ್ಕುಲೇಷನ್ ಇತ್ತು, ಇನ್ಕ್ಲೂಡಿಂಗ್ ಮೈ ಸೀಟ್, ಅವರ್ ಸೀಟ್ ಆಲ್ಸೋ. ಬೆಂಗಳೂರಲ್ಲಿ ಒಂದು ಸೀಟ್ ಬಂದೇ ಬರ್ತದೆ ಅಂತ ಕೂಡ ನಮಗೆ ಇತ್ತು. ಬೇರೆ ಕಡೆ ಚಿತ್ರದುರ್ಗ, ಕೆಲವು ಕಡೆ ಎಲ್ಲ ಇನ್ನು ಮುಂಬೈ ಕರ್ನಾಟಕದಲ್ಲಿ ಕೆಲವೆಲ್ಲ ಸೀಟ್ಗಳು ನಮಗೆ ಬರೋಂಥ ನಿರೀಕ್ಷೆ ಇತ್ತು. ಲಾಸ್ಟ್ ಲೆಟ್ ಅಸ್ ಲುಕ್ ಇನ್ ಟು ಇಟ್. ಅದಕ್ಕೆ ನಾನು ಹೋಲ್ಸೇಲಾಗಿ ನಾನು ಏನು ನಮ್ಮ ಗ್ಯಾರಂಟಿ ವರ್ಕೌಟ್ ಆಗಲಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಒಂದು ಕೆಲವು ಸೆಕ್ಷನ್ಸು ಕೆಲವು ಶಿಫ್ಟ್ ಆಗಿದ್ದೆ ಅಂತ ಕೂಡ ನನಗೆ ಅರಿವಾಗ್ತಾ ಇದೆ ಕೆಲವು ಬೂತ್ಸಲ್ಲೆಲ್ಲ. ಇನ್ನು ನಾನು ಡೀಟೇಲ್ ಆಗಿ ನಾನು ನೋಡ್ತೀನಿ, ನೋಡ್ಬಿಟ್ಟು ಐ ವಿಲ್ ಕಮ್ ಬ್ಯಾಕ್ ಟು ಯು. ಬಟ್ ಐ ವಾಂಟ್ ದಿಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಡಿಫೀಟ್ ಆಫ್ ಎಕ್ಸ್ಪೆಷಲಿ ಇನ್ ಮೈ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಸರ್, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆ 10 ಕ್ಷೇತ್ರದಲ್ಲಿ ನಿಮ್ಗೆ ಲಾಭ ಆಗಿದೆ. ಇನ್ನು ಮುಂಬೈ ಕರ್ನಾಟಕ ಮತ್ತು ಮೈಸೂರು ಪ್ರಾಂತ್ಯ ಕರ್ನಾಟಕದಲ್ಲಿ ನಿಮ್ಗೆ ಲಾಸ್ ಆಗಿರೋದು. ವಾಟ್ ಆರ್ ದ ರೀಸನ್? ಏನು ಕಾರಣ ಇದೆ ಸರ್? ಏನು ಪ್ರಮುಖವಾಗಿ? ಏನು ಒಂದೇ ದಿನಕ್ಕೆ ನಾನು ಹೇಳಕ್ಕೆ, ನಾನು ಹ್ಯಾವ್ ಅಕ್ಸೆಪ್ಟೆಡ್ ದಿ ಮ್ಯಾಂಡೇಟ್. ಜನ ತೀರ್ಪು ಕೊಟ್ಟಿದ್ದನ್ನು ಒಪ್ಕೊಂಡಿದ್ದೀನಿ. ಇದನ್ನು ನಾನು ಟೈಮ್ ಬೇಕು ಅದಕ್ಕೆ. ಈಗ ನೀವೊಂದು ರಿಪೋರ್ಟ್ ಕಳಿಸಿದ ತಕ್ಷಣ ನಿಮ್ಮವ್ರು ಬರೆದುಬಿಡ್ತಾರಾ? ಅಲ್ಲ, ಅವರು ಪರಿಶೀಲನೆ ಮಾಡ್ತಾರೆ. ಹಂಗೆ ನಾನು ಕೂಡ ನಮ್ಮ ಲೀಡರ್ಸ್ನೆಲ್ಲ ಕರೆದು ನಾವು ಮಾತಾಡಬೇಕು, ಏನೇನು ಅಂತ ಹೇಳಿ, ಯಾವ ಸೆಕ್ಷನ್ನು ಎಲ್ಲಿತ್ತು, ಏನಾಗಿದೆ ಅನ್ನೋದನ್ನು ನಾನು ಕೇಳಬೇಕು. ಒಬ್ಬರು ಅಭಿಪ್ರಾಯದಲ್ಲಿ ನಾನು ತೀರ್ಮಾನಕ್ಕೆ ಟಿ ವಿಲಿ ನೋಡಿದ ತಕ್ಷಣ ನಾನು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಮತದಾರರು ಕೂಡ ನಾನು ಗೌಪ್ಯವಾಗಿ ಮಾತಾಡಬೇಕು. ಅದೇ ಹೇಳ್ತಿಲ್ವ ನಾನು, ಎಕ್ಸಿಟ್ ಪೋಲ್ ನನ್ನ ನಂಬಿಕೆ ಇಲ್ಲ ಅಂತ ನಾನು ಮೊದಲಿಂದನೂ ನಾನು ಹೇಳ್ತಾ ಇದ್ದೆ. ಡಬಲ್ ಫಿಗರ್ ಬರ್ತದೆ ಅಂತ ಹೇಳ್ತಾ ಇದ್ದೆ. ಡಬಲ್ ಫಿಗರ್ ಅಂದರೆ ನಿಮಗೆ ಗೊತ್ತು, ಅದನ್ನು ನಾನು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಲಾಸ್ಟ್ ಮಿನಿಟ್ವರೆಗೂ ಡಬಲ್ ಫಿಗರ್ ಇತ್ತು ನಮ್ಮದು. ಓಕೆ, ಆಗಿದೆ. ಪಾಲಿಟಿಕ್ಸಲ್ಲಿ ಇವೆಲ್ಲ ಆಗ್ತದೆ. ಆಮೇಲೆ ಕೆಲವು ವರ್ಕ್ಗೆ ವೋಟ್ ಬರ್ತದೆ ಅಂದ್ಕೊಂಡಿದ್ದು, ಈಗ ವರ್ಕ್ಗೆ ವೋಟ್ ಬರಲಿಲ್ಲ ಕೆಲಸಕ್ಕೆ.